ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಇವತ್ತು ನಮ್ಮ ಹೊಲದ ಕಡೆ ಹೋಗಬೇಕಾದ್ರೆ ನಮ್ಮನ್ನ ರೈತ ಒಬ್ಬರು ಬಾಬು ರೆಡ್ಡಿ ಅಂತೇಳಿ ಅವರು ಕರೆ ಮಾಡಿದರು. ಬಾ ಇಲ್ಲಿ ಏನು ಮಾಡ್ತಿದ್ದೀಯಾ, ಹೊಲದ ಕಡೆ ಬಾ ಅಂತೇಳಿದರು. ಆ ಕಡೆಗೆ ಹೋದೆ. ಅಷ್ಟರಲ್ಲಿ ಸೋಮರೆಡ್ಡಿ ಅನ್ನೋರು ಮತ್ತು ಬಾಬು ರೆಡ್ಡಿ ಅನ್ನೋರು ಇಬ್ಬರು ಸೇರಿಬಿಟ್ಟು ಪೈಪ್ಲೈನ್ ಎಲ್ಲ ಹಾಕಿ ಒಂದು ಕೃಷಿ ಹೊಂಡಕ್ಕೆ ನೀರು ಬಿಡ್ತಿದ್ರು. ನಾನು ಈ ಥರ ಥಿಂಕ್ ಮಾಡಿರಲಿಲ್ಲ. ಅವರೇನಾದ್ರು ಬೆಳೆ ಇಡೋಕ್ಕೇನೋ ಅಂತೇಳಿಬಿಟ್ಟು ಥಿಂಕ್ ಮಾಡಿದ್ದೆ. ಏನು ಬ್ರದರ್ ಇವತ್ತು ಒಳ್ಳೆ ಕೆಲಸ ಮಾಡಿಬಿಡ್ತಿದ್ದಾರೆ, ಏನು ವಿಚಾರ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ನಾನು ಬೆಳಿಗ್ಗೆ ಎದ್ದಿದ್ದೆ, ಒಂದು 20-25 ನವಿಲುಗಳು ಈ ಕಡೆಯಿಂದ ಬರ್ತಿರ್ಬೇಕಾದ್ರೆ ಇಲ್ಲಿ ಕಿರ್ಚಾಡ್ಕೊಂಡು ಹೋದವು ಕಣೋ ಅಂತ ಹೇಳಿದರು. ಮಾಮೂಲಿ ಎಲ್ಲನ ಬೆಳಿಗ್ಗೆ ಟೈಮು ಬರ್ತವೆ, ಕಿರ್ಚಾಡ್ಕೊಂಡು ಹೋಗ್ತವೆ ಅಂತೇಳಿದ್ದಕ್ಕೆ, ಇಲ್ಲ ನೀರಿಲ್ಲ ನಮಗೆ, ನಮ್ಮ ಬೆಟ್ಟ ಹತ್ರ ಐತೆ, ಕೆರೆಯಲ್ಲಿ ನೀರಿಲ್ಲ, ಎಲ್ಲಿ ನೋಡಿದ್ರು ಇವಾಗ 3 ವರ್ಷದಿಂದ ಮಳೆ ಇಲ್ಲದಿರೋ ಕಾರಣದಿಂದ ನೀರೆಲ್ಲೂ ಸಿಗ್ತಿಲ್ಲ. ನಾವು ಬೋರ್ ಐತೆ, ಕುಂಟೆ ಕಡೆ ಬರ್ತವೆ, ನಾವು ಪಕ್ಕದಲ್ಲೇ ಇರ್ತೀವಿ, ಅವು ನೀರು ಕುಡಿದಂಗೆ ಓಡೋಗ್ತವೆ ಪಾಪ ಅಂತ ಅವ್ರು ಹೇಳಿದ್ರು. ನನಗೆ ಶಾಕ್ ಆಯಿತು. ವಾವ್, ಒಳ್ಳೆ ಕೆಲಸ ಮಾಡ್ತಿದ್ದೀರಣ್ಣ ನೀವು ಅಂತ ಹೇಳಿದೆ. ಬಟ್ ಅವರು ಎಲ್ಲ ಕೆಲಸಗಳು ಒಳ್ಳೆ ಕೆಲಸಗಳೇ ಮಾಡೋದು, ಯಾವುದೇ ಕೆಲಸ ಕೈ ಹಿಡಿದಿರಲಿ ಒಳ್ಳೆ ಕೆಲಸನ ಮಾಡ್ತಾರೆ. ಒಂದು ಟೈಮಲ್ಲಿ ಅವರು ಅನಾಥಾಶ್ರಮಗಳಿಗೆ ಹೋಗ್ತಿರ್ತಾರೆ, ಮಂತ್ಲಿ 1 ಟೈಮ್ ಹೋಗ್ತಾರೆ. ಅವ್ರಿಗೆ ಸಂಬಳ ಬರುತ್ತೆ ಹೇಳಿ, ಒಂದು 45-40 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ಅವರು ಒಂದಿಷ್ಟು ಅಂತೇಳಿಬಿಟ್ಟು ಅನಾಥಾಶ್ರಮಗಳಿಗೆ ಹೋಗಿ ಕೊಟ್ಬಿಟ್ಟು ಬರೋ ಅಂಥ ಒಳ್ಳೆಯ ವ್ಯಕ್ತಿ ಇವರು. ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಯಾರೇ ಆಗಿರಲಿ ನನ್ನ ಹತ್ರ ಏನೂ ಇಲ್ಲ ಅಂತ ಕೇಳಿದರೆ ಅವ್ರ ಕೈಲಾದಷ್ಟು ಸಹಾಯನ ಮಾಡಿ ಕಳಿಸ್ತಿರ್ತಾರೆ. ಬಟ್ ಇವರೆಲ್ಲೂ ಓಡಾಡಿ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಬಟ್ ಅವ್ರಿಗೆ ಗೊತ್ತಿರೋ ಜಾಗಗಳಲ್ಲಿ ಏನೇ ಅಂತ ಕಂಡು ಬಂದರೆ ಅವ್ರಿಗೆ ಸಹಾಯ ಮಾಡೋದು ಅಂಥ ವ್ಯಕ್ತಿ ಇವರು. ಸಹಾಯ ಮಾಡಿ ಕಳಿಸ್ತಿರ್ತಾರೆ. ಇವರು ಹೇಳಿದರು, ಈ ಥರ ಹೇಳಿದ್ದಕ್ಕೆ ನನಗೆ ಸ್ವಲ್ಪ ಖುಷಿಯಾಗಿ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಆ ಒಂದು ಕೃಷಿ ಹೊಂಡದಲ್ಲಿ ಬೇಲಿ ಎಲ್ಲ ಬೆಳೆದಿತ್ತು, ಆ ಬೇಲಿನೆಲ್ಲ ತೆಗೆದಾಕಿ ಅಲ್ಲಿ ಮತ್ತೆ ಬೆಂಕಿ ಎಲ್ಲ ಅಂಟಿಸಿ ಎಲ್ಲ ಗಲೀಜಿತ್ತು, ಆ ಗಲೀಜನ್ನೆಲ್ಲ ತೆಗೆದಾಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀರಣ್ಣ, ಈ ಥರ ಕೆಲಸ ಮಾಡ್ಬೇಕಾದ್ರೆ ಕರೀರಿ, ನಾವು ಬರ್ತೀವಿ ಅಂತೇಳಿದ್ದಕ್ಕೆ ಸರಿ ಬರೀರಂತೆ ಅಂಥೇಳಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಒಟ್ನಾಗಿ ಇವರಂತೂ ಇವ್ರ ಬಗ್ಗೆ ಕೇಳೋದಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಅವ್ರದ್ದು ಹೊಲದ ಹತ್ರ ಒಂದು ಸೆಡ್ ಐತೆ, ಆ ಸೆಡ್ ಹತ್ರ ಯಾರೇ ಹೋಗಿರಲಿ ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಲ್ಲೇ ಮಲಗೋ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಅವರು ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಒಳ್ಳೆಯ ವ್ಯಕ್ತಿ ಇವರು. ಹಾಗಾಗಿ ಅವ್ರ ಜೊತೆಗೆ ಕೈ ಜೋಡಿಸಿದ್ವಿ. ಅವ್ರ ಹೆಸರು ಬಾಬು ರೆಡ್ಡಿ ಅಂತ. ನೋಡಿ, ಇದೇ ಥರ ಪೈಪ್ಲೈನ್ ಅವರು ಸೆಡ್ಡಿರೋದಲ್ಲಿ ಸುಮಾರಾಗಿ ಒಂದು 100 ಪೈಪೆಲ್ಲ ಹಾಕಿರ್ತಾರೆ. ಅವರು ಹಾಕಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ನೋಡೋರೆಲ್ಲ ನೋಡಿ, ನಮ್ಮ ಅಣ್ಣನ ಮಾತು ಹಾಗೆ ಕೇಳಿ. ನವಿಲು, ಜಿಂಕೆ, ಕಾಡು ಪ್ರಾಣಿಗಳಿಗೆ ನೀರಿಗೆ ಅವಶ್ಯಕತೆ ಇದೆ, ಅದಕ್ಕೆ ಬಿಟ್ಟಿದ್ದೀವಿ.